ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಸಾಕಷ್ಟು ಸ್ಟೂಡೆಂಟ್ಸು ಈಗ ನಾವು KCET 2026 ಅಪ್ಲಿಕೇಶನ್ಗೆ ಏನು ಅಪ್ಲೈ ಮಾಡ್ತಿದೀವಿ, ಸೊ ಇದರಲ್ಲಿ ಬಂದ್ಬಿಟ್ಟು ನಾವು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತಾ, ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನು, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಹಾಗೇನು ಈಗಾಗಲೇ KCET 2026ಗೆ ಅಪ್ಲಿಕೇಶನ್ ಹಾಕಿರುವಂಥ ಸ್ಟೂಡೆಂಟ್ಸು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊತಿದ್ದಾರೆ. ಸೊ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ KCET 2026ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಗಾಗಲೇ ಸಹ ಒಂದು ಪ್ರಕ್ರಿಯೆ ಶುರು ಆಗಿದೆ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ತಿದ್ದೀರಾ. ಬಟ್ ಇಲ್ಲಿ ನೀವು ಸ್ಟೂಡೆಂಟ್ಸ್ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ಕೆಲವೊಬ್ರು ಇಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಅನ್ನ ಮಾಡಿರ್ತಾರೆ. ಅಥವಾ ಈಗ ಕನ್ನಡ ಮೀಡಿಯಂ ಕೋಟಾ ಇರುತ್ತೆ, ಇಲ್ಲ ಅಂತಂದ್ರೆ ರೂರಲ್ ಕೋಟಾ ಇರುತ್ತೆ. ಸೊ ಅವ್ರು ಏನ್ ಮಾಡ್ಬೇಕು, ಅದನ್ನ ಕ್ಲೈಮ್ ಮಾಡಬೇಕು. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮಿಸ್ ಮಾಡಿರ್ತಾರೆ. ಸೊ ಹಾಗಿದ್ರೆ ನಾವು ಅದನ್ನ ಎಡಿಟ್ ಮಾಡ್ಕೋಬಹುದಾ ಅಂತ ಅಂದ್ರೆ, ಹೌದು, 100% ಆಗಿ ಎಡಿಟ್ ಅನ್ನ ಮಾಡ್ಕೋಬಹುದು ಆಗಿರುತ್ತೆ. ಸೊ ಇಲ್ಲಿ ಏನೇನ್ ರೀತಿ ಎಡಿಟ್ ಮಾಡ್ಕೋಬಹುದು ಅಂತ ಅಂದ್ರೆ, ನಿಮ್ದು ಡೀಟೇಲ್ಸ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನೆಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀರಾ, ಆ ಒಂದು ಡೀಟೇಲ್ಸ್ ನೀವು ಯಾವ್ದಾದ್ರು ರಾಂಗ್ ಎಂಟರ್ ಮಾಡಿದ್ರೆ, ಇಲ್ಲ ಅಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮಿಸ್ಟೇಕ್ ಆಗಿದ್ರೆ, ಸೊ ನೀವು ಈಗ್ಲೇನೆ ಅದನ್ನ ಎಡಿಟ್ ಆದ್ರೆ ಮಾಡ್ಕೋಬಹುದು ಆಗಿರುತ್ತೆ. ಸೊ ಹಾಗಿದ್ರೆ ಎಡಿಟಿಂಗ್ ಲಾಸ್ಟ್ ಡೇಟ್ ಏನು ಅಂತ ನೀವು ಕೇಳಬಹುದು. ನೋಡಿ, ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, KE ದಲ್ಲೇ ಅಪ್ಡೇಟ್ ಆದ್ರೆ ಕೊಟ್ಟಿರುವಂತದ್ದು. ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಫೆಬ್ರವರಿ 16ನೇ ತಾರೀಕುವರೆಗೂ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅಲ್ಲಿಯವರೆಗೂ ಸಹ ಎಡಿಟ್ ಆದ್ರೆ ಮಾಡ್ಕೋಬಹುದು ಆಗಿರುತ್ತೆ ಅಪ್ಲಿಕೇಶನ್ ಹಾಕೋದತ್ರ. ಇಲ್ಲಿ ಕೆಲವೊಬ್ಬರಿಗೆ ಎಡಿಟ್ ಆಪ್ಷನ್ ಆದ್ರೆ ತೋರಿಸ್ತಾ ಇರಲ್ಲ. ಸೊ ತುಂಬಾ ಉರಿಯಾಗುವಂತ ಅವಶ್ಯಕತೆ ಇಲ್ಲ. ಮತ್ತೊಂದ್ಸಲಿ ಲಾಗಿನ್ ಆಗಿ ಅದು ಆದಷ್ಟು ಬೇಗನೆ ಅಲ್ಲಿ ನಿಮ್ಗೆ ಎಡಿಟ್ ಆಪ್ಷನ್ ಆದ್ರೆ ತೋರಿಸುತ್ತೆ. ಸೊ ಈಗ ನಿಮ್ ಮೈಂಡಿಗೆ ಏನ್ ಬಂದಿರುತ್ತೆ ಗೊತ್ತಾ, ನಾನು ಈಗಾಗಲೇ ಪೇಮೆಂಟ್ ಮಾಡ್ಬಿಟ್ಟಿದ್ದೀನಿ, ಫೈನಲ್ ಸಬ್ಮಿಟ್ ಮಾಡಿದ್ದೀನಿ, ಪ್ರಿಂಟ್ಔಟ್ ತಗೊಂಡಿದ್ದೀನಿ, ಅಕ್ನಾಲಜ್ಮೆಂಟ್ ತಗೊಂಡಿದ್ದೀನಿ, ಮತ್ತೊಂದು ಅಂತ ನಿಮ್ಮಲ್ಲಿ ಒಂದು ಡೌಟ್ ಆದ್ರೆ ಬರ್ಬೋದು. ಬಟ್ ಇಲ್ಲಿ 16ನೇ ತಾರೀಕುವರೆಗೂ ನೀವು ಎಡಿಟ್ ಮಾಡ್ಕೋಬಹುದು. ಏನೇ ಡೀಟೇಲ್ಸ್ ಇದ್ರೂ ಸಹ ಚೇಂಜ್ ಆದ್ರೆ ಮಾಡ್ಕೋಬಹುದು ಆಗಿರುತ್ತೆ. ಸೊ ಯಾಕೆ ಈ ರೀತಿ ಪ್ರಾಬ್ಲಮ್ ಅನ್ನ ಸ್ಟೂಡೆಂಟ್ಸ್ ಫೇಸ್ ಮಾಡ್ತಾರೆ ಅಂತ ಅಂದ್ರೆ, ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಇನ್ನೊಂದು ಆ ರೀತಿ ಕೋಟಾಸ್ ಏನ್ ಬರ್ತವೆ ಅದು ಬಂದ್ಬಿಟ್ಟು ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಿರೋದಿಲ್ಲ. ಸೊ ಹಾಗಾಗಿ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಮಿಸ್ ಮಾಡಿರ್ತೀರಾ. ಬಟ್ ಅದನ್ನ ತಿಳ್ಕೊಂಡಿದ್ದಾದ್ಮೇಲೆ ಈಗ ಮತ್ತೆ ಕ್ಲೈಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ವಾ, ಸೊ ಕ್ಲೈಮ್ ಅನ್ನಾದ್ರೆ ಮಾಡಿ ಹೋಗಿ. ಅಂಡ್ ಈಗ ಅಪ್ಲಿಕೇಶನ್ ಹಾಕಿರುವಂತ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕೇಳ್ತಿದ್ದಾರೆ. ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಈ ವರ್ಷ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಇರುತ್ತೆ. ಮೊದಲೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಅಂದ್ರೆ KE ಆಫೀಸ್ಗೆ ಹೋಗ್ಬೇಕಿತ್ತು, ಇಲ್ಲ ಅಂತ ಅಂದ್ರೆ ಪ್ರತಿ ಡಿಸ್ಟಿಕ್ ಅಲ್ಲೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಆಫ್ಲೈನ್ ಅಲ್ಲಿ ಕಂಡಕ್ಟ್ ಮಾಡ್ತಿದ್ರು. ಬಟ್ ಇದೀಗ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಆನ್ಲೈನ್ ಅಲ್ಲೇ ಮಾಡ್ತಿದ್ದಾರೆ. ಸೊ ಯಾವ ರೀತಿ ಅಂತ ಅಂದ್ರೆ, ಈಗ ಬೇಸಿಕ್ ಡೀಟೇಲ್ಸ್, ನಿಮ್ಮ ಆಧಾರ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಡೀಟೇಲ್ಸ್ SSLC ಮಾರ್ಕ್ಸ್ ಕಾರ್ಡ್ ಎಂಟರ್ ಮಾಡಿರ್ತೀರಾ, ರಿಜಿಸ್ಟರ್ ನಂಬರ್, ಕೆಲವೊಂದಿಷ್ಟು ಡೀಟೇಲ್ಸ್ ಎಲ್ಲಾನು ಆಟೋಮೆಟಿಕ್ ಆಗಿ ವೆರಿಫೈ ಆದ್ರೆ ಆಗಿರ್ತವೆ ಡಾಕ್ಯುಮೆಂಟ್ಸ್. ಬಟ್ ಇಲ್ಲಿ ನೀವೇನ್ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಅಥವಾ ಮತ್ತೊಂದು ಏನೋ ಬೇರೆ ಕೋಟಾ, ಸ್ಪೆಷಲ್ ಕೋಟಾ ಇರ್ಬೋದು, ಸೊ ಆ ಕೋಟಾ ಏನ್ ಕ್ಲೈಮ್ ಮಾಡಿರ್ತೀರಾ ಅದನ್ನ ನೀವು ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಸೊ ಯಾವ ರೀತಿ, ಈಗ ಕನ್ನಡ ಮೀಡಿಯಂ ಕೋಟಾಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬರ್ಸ್ಕೋತೀರಾ, 1 to 10th ಸ್ಕೂಲ್ಸ್ ಅಲ್ಲೆಲ್ಲ ಸ್ಟಡಿ ಸರ್ಟಿಫಿಕೇಟ್ಸ್ ಬರ್ಸ್ಕೋತೀರಾ. ಒಂದು ಕನ್ನಡ ಮೀಡಿಯಂ ಕೋಟಾ ಸರ್ಟಿಫಿಕೇಟ್ಸ್ ಅನ್ನ ಬರ್ಸ್ಕೊಂಡು ರೆಸ್ಪೆಕ್ಟಿವ್ BEO ಹತ್ರ ಸಿಗ್ನೇಚರ್ ಅನ್ನ ಮಾಡಿಸ್ಕೊಂಡು ಹೋಗಿ ನಿಮ್ಮ ಒಂದು ರೆಸ್ಪೆಕ್ಟಿವ್ PU ಕಾಲೇಜ್ ಅಲ್ಲಿ, ಓಕೆನಾ. ಈಗ ನೀವು ಎಲ್ಲಿ PU ಸೆಕೆಂಡ್ PUC ಸ್ಟಡಿ ಮಾಡ್ತಿದ್ದೀರಾ, ಅದೇ ಒಂದು ಸೆಕೆಂಡ್ PUC ಕಾಲೇಜಲ್ಲಿ ನನಗೆ ತುಂಬಾ ಡೌಟ್ ಇದೆ, ನನಗೆ ಏನ್ ವೆರಿಫಿಕೇಶನ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಅಂದ್ರೆ, ಅಪ್ಲಿಕೇಶನ್ ಹಾಕಿದಿರಲ್ವಾ, ಆ ಅಪ್ಲಿಕೇಶನ್ ಅನ್ನ ತಗೊಂಡೋಗಿ, ಸರ್ ನಾನು ಈ ರೀತಿ ಅಪ್ಲಿಕೇಶನ್ ಹಾಕಿದ್ದೀನಿ ಸರ್, ನಾನು ಈ ರೀತಿ ಕ್ಲೈಮ್ ಮಾಡಿದ್ದೀನಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೋಬರ್ಬೇಕು, ಯಾವ ರೀತಿ ಏನು ಅಂತ ಕೇಳಿ ಅಲ್ಲಿ ಅವ್ರು ಹೇಳ್ತಾರೆ. ಅಂಡ್ ಜೊತೆಗೆ ನೀವು ಅಲ್ಲಿ ವೆರಿಫಿಕೇಶನ್ ಆದ್ರೆ ಮಾಡಿಸ್ಕೋಬಹುದು ಆಗಿರುತ್ತೆ. ಇಲ್ಲಿ ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬಹುದು ಅಂತ ಅಂದ್ರೆ, ಕರೆಕ್ಟ್ ಆಗಿ 1 ತಿಂಗಳ ಕಾಲಾವಕಾಶ ಕೊಟ್ಟಿರುವಂತದ್ದು. ಜನವರಿ 20ನೇ ತಾರೀಕಿಂದ ಫೆಬ್ರವರಿ 20ನೇ ತಾರೀಕುವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಳ್ಳೇಬೇಕು ಕಂಪಲ್ಸರಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಎಲ್ಲಿ ಏನು ಅಂತ ಅಂದ್ರೆ, ಆಯಾ ಕಾಲೇಜಿನಲ್ಲಿ ಕ್ಲೇಮ್ಸ್ ಮಾಡಿರುವ ಎಲ್ಲ ಮೂಲ ದಾಖಲೆಗಳನ್ನು ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಪ್ರಾಂಶುಪಾಲರಿಗೆ ಸಲ್ಲಿಸುವುದು, ಸೂಚನೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮ್ಗೆ ಯಾವ ಕೋಟಾ ಕ್ಲೈಮ್ ಮಾಡಿದಾರ ಏನು ಅಂತ ಹೇಳಿ ನೀಟಾಗಾದ್ರೆ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು ಬೆಟರ್ ಸಜೆಷನ್ ನಾನು ಸ್ಟೂಡೆಂಟ್ಸ್ ಏನ್ ಕೊಡ್ತೀನಿ ಅಂತ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು 66 ಪೇಜಸ್ದು KE ಅವರು ಮಾಹಿತಿ ಪುಸ್ತಕ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ಅಂತಲ್ಲ, 100% ಆಗಿ ಎಲ್ಲ ಇನ್ಫಾರ್ಮೇಶನ್ ಕವರ್ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರೂ ಡೌಟ್ ಬಂತು, ನನಗೆ ಇದ್ಯಾಕೋ ಸರಿ ಅನ್ನಿಸ್ತಿಲ್ಲ, ನನಗೆ ನಂಬಿಕೆ ಬರ್ತಿಲ್ಲ ಅನ್ನೋ ತರ ಏನಾದ್ರೂ ನಿಮಗಿದ್ರೆ, ಫಸ್ಟ್ ಹೋಗಿ ಆ ಮಾಹಿತಿ ಬುಲೆಟಿನ್ ಏನಿದೆ ಅದನ್ನ
ಅದನ್ನು ನೀಟಾಗಿ ಸ್ಟಡಿ ಮಾಡಿಬಿಡಿ. ಅವಾಗ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಆದರೆ ಬರುತ್ತೆ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಇಷ್ಟೇ ತಿಳ್ಕೊಳ್ಳಿ. ಅಪ್ಲಿಕೇಶನ್ ಎಡಿಟಿಂಗ್ಗೆ ಅವಕಾಶ ಇದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲಿಯವರೆಗೂ ಟೈಮ್ ಕೊಟ್ಟಿದ್ದಾರೆ ಅಲ್ಲಿಯವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಅಲ್ಲಿಯವರೆಗೂ ನೀವು ಎಡಿಟಿಂಗ್ ಆದರೆ ಮಾಡ್ಕೋಬಹುದು ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಆನ್ಲೈನಲ್ಲಿ ಇರುತ್ತೆ. ಅದನ್ನು ಸಹ ನಿಮ್ಮ ಒಂದು PU ಕಾಲೇಜಸ್ ಅಲ್ಲೇ ಇರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಅಪ್ಡೇಟು. ಈಗ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಇಲ್ಲ ಅಂತಂದ್ರೆ ಬೇರೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ನೋಡಿ, KCET 2026 ಕುರಿತು ಎಲ್ಲಾ ತರದ ಅಪ್ಡೇಟ್ಸ್ ನಿಮ್ಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಇಲ್ಲಿ ನಿಮ್ಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್, ನೆಕ್ಸ್ಟ್ ಎಕ್ಸಾಮ್ಸ್, ಅದಾದ್ಮೇಲೆ ನೆಕ್ಸ್ಟ್ ಕೌನ್ಸಿಲಿಂಗ್ ಕುರಿತು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಲಾಸ್ಟ್ 3 years ಇಂದ KCET ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ. ಜೊತೆಗೆ ಸ್ಟೂಡೆಂಟ್ಸ್ಗೆ ಬೇಕಿರುವಂತಹ ಡ್ರೀಮ್ ಕಾಲೇಜನ್ನು ಸಹ ಸಿಗೋ ತರ ಅಪ್ಡೇಟ್ಸ್ ಅನ್ನ ಕೊಟ್ಟು ಅವರಿಗೆ ಗೈಡ್ ಆದ್ರೆ ಮಾಡಿರುವಂತದ್ದು. ಓಕೆನಾ? ಹಾಗಾಗಿ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹೀರಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.